Good evening, brothers and sisters. ಸಾಯಂಕಾಲದ ನಮಸ್ಕಾರಗಳು ಸಹೋದರ ಸಹೋದರಿಯರೇ. I am grateful for giving me this opportunity. ದೇವರು ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ದಾರೆ. ಆ ವಿಷಯದಲ್ಲಿ ನಾನು ದೇವರಿಗೆ ಬಹಳ ಕೃತಜ್ಞತೆ ಉಳ್ಳವನಾಗಿದ್ದೇನೆ. To share few things about Bellary and other districts. ಕೆಲವೊಂದು ವಿಷಯಗಳು ಬಳ್ಳಾರಿ ಹಾಗೆ ಅನೇಕ ಒಂದು ಪಟ್ಟಣಗಳ ಬಗ್ಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬಹಳ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ನಿಮ್ಮೆಲ್ಲರನ್ನೂ ನೋಡಕ್ ತುಂಬಾ ಸಂತೋಷ ಆಗುತ್ತೆ. ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಯು ಆಲ್. ಆದ್ರೆ ನಾನು ನಿಮ್ಗೆ ನೋಡಕ್ ಆಗ್ತಾ ಇಲ್ಲ. ಐ ಕಾಂಟ್ ಸಿ ಯು, ಬಟ್ ನೀವೆಲ್ಲರೂ ನಾನು ನೋಡ್ತಾ ಇದ್ದೀರಾ. ಬಟ್ ಯು ಆಲ್ ಆರ್ ಸೀಯಿಂಗ್ ಮೀ. ಆದ್ರೆ ನಮ್ಮೆಲ್ಲರನ್ನೂ ದೇವ್ರು ನೋಡ್ತಾ ಇದ್ದಾರೆ. ಬಟ್ ಗಾಡ್ ಈಸ್ ಸೀಯಿಂಗ್ ಆಲ್ ಆಫ್ ಅಸ್. Amen, brothers and sisters. Today my topic is I that see. ಇವತ್ತು ನನ್ನ ಒಂದು ಶೀರ್ಷಿಕೆ ಬಂದ್ಬಿಟ್ಟು ನೋಡುವಂತ ಕಣ್ಣುಗಳು ಅಂತ. Amen. So ಡೈರೆಕ್ಟ್ ನಾವು ವಾಕ್ಯಕ್ಕೆ ಹೋಗೋಣ. ಮಾರ್ಕ್ 2ನೇ ಅಧ್ಯಾಯ 1-12. We'll go to Mark 2 and we'll read from verse 1 to 12. ಸೊ ಆದ್ರೆ ಇದರಲ್ಲಿ ಸುಮಾರು ವಿಷಯಗಳು ನಡೆಯೋದನ್ನ ನಾವು ನೋಡಬಹುದು. ಆದ್ರೆ ಇವತ್ತು ನಾವು ಬರೀ 1-5 ಮಾತ್ರ ನಾವು ಓದ್ತೀವಿ. In this passage we can see there are a lot of things happening, but for now we'll read verse 1 to 5. In Kannada it says, ಕೆಲವು ದಿನಗಳಾದ ಮೇಲೆ ಆತನು ಕೆಫೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. Amen, brothers and sisters. ಯೇಸು ಕಪರ್ನೌಮಿಗೆ ಹೋಗ್ತಾ ಇದ್ದಾರೆ. We can see Jesus is in the town of Capernaum. ಅವ್ರು ಇದ್ದಂತ ಮನೆ ಪೇತ್ರ ಅತ್ತೆ ಮನೆ. And he is at the house of Peter's mother-in-law. ಸೊ ಅಲ್ಲಿ ಯೇಸು ಇರೋದನ್ನ ಜನರಿಗೆ ಕೇಳಿಬಂತು. And people in the town got to know that Jesus is in the town. ಅನೇಕರು ಅಲ್ಲಿ ಕೂಡಿ ಬಂದ್ರು. And a huge crowd gathered to see him. ಅದರಲ್ಲಿ ಯೇಸು ವಚನವನ್ನ ಬೋಧಿಸ್ತಾ ಇದ್ರು. And Jesus starts preaching the word to them. ಇದನ್ನ ಕೇಳ್ಪಟ್ಟ ಕೆಲವರು ಜನರು ಮಾತ್ರ, And when a few people got to know that Jesus is in the town, ಅಲ್ಲಿ ಹೋಗೋಕೆ ಮುಂದೋಗ್ತಾ ಇದ್ರು. and they were trying to reach Jesus. ಅದ್ರಲ್ಲಿ 4 ಜನ, 4 of them, ಒಂದು ಮನುಷ್ಯರ ಬೇಡಿಕೆ ಏನಂತೇಳಿ ಅವ್ರು ಅರ್ಥ ಮಾಡ್ಕೊಂಡ್ರು. 4 people saw a need of a other man. ಸೊ ಅಲ್ಲಿ ಒಂದು ಪಾರ್ಶ್ವವಾಯು ರೋಗ ಹಿಡಿದಿರುವಂತ ಒಂದು ಮನುಷ್ಯನ ಅವರ ಕಂಡ್ರು. And that man was paralyzed. ಸೊ ಆ ಸಮಯದಲ್ಲಿ ಇವರ ಕಣ್ಗಳು ಆ ಮನುಷ್ಯನ ಮೇಲೆ ನೋಡಿತು. And 4 people saw the need of the paralyzed man. ಹೆಂಗಾದ್ರೂ ಇತ್ತು ನಾನು ಯೇಸು ಹತ್ರ ಕರ್ಕೊಂಡು ಹೋಗ್ಬೇಕಂತೇಳಿ ಒಂದೇ ಆಲೋಚನೆಯಿಂದ ಈ 4 ಜನ ಆ ಮನುಷ್ಯನನ್ನ ಒತ್ಕೊಂಡು ಹೋದ್ರು. And somehow they thought that we need to take this paralyzed man to Jesus, and they carry him. ನಡೆದಿದ್ದೇನೆಂದ್ರೆ ಅಲ್ಲಿ ಆ ಯೇಸು ಹತ್ರ ಈ ಮನುಷ್ಯನ ತಗೊಂಡು ಹೋಗೋಕ್ ಆಗ್ಲಿಲ್ಲ. ಕಾರಣ ಜನರು ತುಂಬಾ ತುಂಬಿದ್ರು. Since there was a huge crowd, they couldn't reach Jesus. ಹೆಂಗಾದ್ರೂ ಈ ಮನುಷ್ಯನ ಯೇಸು ಹತ್ರ ಕರ್ಕೊಂಡು ಹೋಗ್ಬೇಕಂತೇಳಿ ಒಂದೇ ಒಂದು ಗುರಿಯಿಂದ ಇವರು ಆತನನ್ನ ಒತ್ಕೊಂಡು ಹೋಗಿದ್ದಾರೆ. And they just had a goal that they want to reach Jesus. ಸೊ ಆ ಮನುಷ್ಯನ ಬೇಡಿಕೆ ಏನಂತೇಳಿ ಇವರಿಗೆ ಅರ್ಥ ಆಗಿತ್ತು, ಗೊತ್ತಾಗಿತ್ತು. Because they saw the need that paralyzed man had. ಸೊ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಇವರಿಗೆ. They didn't know what to do. ಆದ್ರೆ ಸ್ವಲ್ಪ ಆಲೋಚನೆ ಮಾಡದೆ, And they didn't think of anything. ಹೆಂಗಾದ್ರೂ ಯೇಸು ಹತ್ರ ಕರ್ಕೊಂಡು ಹೋಗ್ಲೇಬೇಕಿತ್ತನ್ನ. But somehow they wanted to take him to Jesus. ಆದ್ರೆ ದಾರಿ ಇಲ್ಲ. But there's no way. ಸ್ವಲ್ಪನೂ ಪ್ಲೇಸ್ ಇಲ್ಲ. There's no place to go reach Jesus. ಅವ್ರು ಇಮಿಡಿಯೇಟ್ ಆಗಿ ಒಂದು ಥಾಟ್ ಬಂತ ಅವ್ರಿಗೆ. And they just had a thought. ಹೆಂಗಾದ್ರೂ ಇದನ್ನ ನಾವು ಯೇಸು ಹತ್ರ ಬಿಡ್ಲೇಬೇಕಂತ ಹೇಳಿ ಮೇಲೆ ಚಾವಡಿ ಅಂದ್ರೆ ಮನೆ ಮೇಲೆ ಹೋಗಿ ಮೇಲ್ಚಾವಡಿನ ಕಿತ್ತು ಯೇಸು ಹತ್ರ ಅವ್ರನ್ನ ಒಳಗೆ ಬೀಳ್ತಾರೆ. And they go on the rooftop and they make an opening from the top and they send that man to Jesus. ಆ ಮನೆ ಯಾರ್ದಂತೇಳಿ ಇವ್ರಿಗೆ ಅರ್ಥ ಆಗಿಲ್ಲ. They didn't think that whose house it ಅವ್ರು was. ಏನ್ ಅಂತಾರೆ ಅಂತ ಇವ್ರಿಗೆ ಭಯ ಇಲ್ಲ. They didn't think that what the owner is going to tell. ಅದು ಹೊಡೆದಾಗ್ತೀವಲ್ಲ ಮತ್ತೆ ಅದನ್ನ ಯಾರು ಕಟ್ಕೊಡ್ಬೇಕಂತೇಳಿ ಇವ್ರಿಗೆ ಆಲೋಚನೆ ಮಾಡ್ಲಿಲ್ಲ. They didn't think like should we rebuild it. ಈ ಮನುಷ್ಯರಿಗೆ ಒಂದೇ ಒಂದು ಆಲೋಚನೆ ಇತ್ತು, ಹೆಂಗಾದ್ರೂ ಈ ಮನುಷ್ಯನ ಲೈಫ್ ನಾವು ಬದಲಾವಣೆ ಮಾಡ್ಲೇಬೇಕಂತ. They just had a thought that they wanted to carry that person to Jesus. ಕಾರಣ ಏನು? ಇವರ ಕಣ್ಣುಗಳು ಅವ್ರ ಮೇಲೆ ಬಿತ್ತಿತ್ತು. Because they saw the need of that paralyzed man, because their eyes were open. ಯಾರು ಎಲ್ಲೇನ ಹೋಗ್ಲಿ ನನಗೇನಂತ ಅವ್ರು ಹೋಗಿರಬಹುದು.
they might have told like, I don't care about this person. ನನಗೆ ನಾನು ಹೋದ್ರೆ ಸಾಕು ಯೇಸು ಹತ್ರ, It's okay if I reach Jesus. ನನ್ನ ಪಾಪ ತೊಳೆದ್ರೆ ಸಾಕು, If I get forgiveness, my sins are washed, that's okay. ಅಥವಾ ನಾನು ಹೀಲ್ ಆದ್ರೆ ಸಾಕು, If only I'm getting healed, that's okay ಒಂದ್ for ದಿವಸ me. ನಾನು ರಕ್ಷಣೆ ಹೊಂದ್ಕೊಂಡ್ರೆ ಸಾಕು If one day I get salvation, that's okay for me. ಅಂತೇಳಿ ಇವ್ರು ಏನಾದ್ರೂ ಆಲೋಚನೆ ಮಾಡಿದ್ರೆ If they would have thought like that, ಖಂಡಿತವಾಗ್ಲೂ ಈ ಮನುಷ್ಯನಿಗೆ ಒಂದು ರಕ್ಷಣೆ ಸಿಗ್ತಾ ಇರ್ಲಿಲ್ಲ. then maybe this paralyzed man would have not gotten healed. ಇವತ್ತು ಇಲ್ಲಿ ನೋಡ್ಕೊಂಡು ಕೇಳ್ಕೊಂತ ಇರುವಂತ ಜನರಾಗಿ ನಾವು ಇಲ್ಲಿ ಕುಂತಿದ್ದೇವೆ. We all are gathered here and we know the word of God. ಯೋಚನೆ ಮಾಡ್ಬೇಕು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. We need to think, brothers and sisters. ಏನ್ ಯೋಚನೆ ಮಾಡ್ತಾ ಇದೀವಿ? What are we thinking? ನಾವು ಯೋಚನೆ ಮಾಡೋಣ, ನಮ್ಮ ಹಿನ್ನೆಲೆ, ನಮ್ಮ ಲೈಫ್ ಹೇಗಿತ್ತು ಅಂತ ಸ್ವಲ್ಪ ಯೋಚನೆ ಮಾಡೋಣ. Let us think about our past life. ನಮಗೆ ಯಾರಿಗೂ ಪಾರ್ಶ್ವವಾಯು ರೋಗ ಹಿಡಿದಿಲ್ಲ, Maybe none of us were paralyzed, ಆದ್ರೆ but ನಾವು ಪಾಪದಲ್ಲಿದ್ದೀವಿ, we all were in sins. ಕೆಟ್ಟ ಅಭ್ಯಾಸದಲ್ಲಿದ್ದೀವಿ. Maybe we were addicted to a lot of bad habits. ದೇವ್ರ ಬಗ್ಗೆ ಗೊತ್ತೇ ಇಲ್ದಿರುವಂತ ಸಮಯ ಇತ್ತು. We didn't know anything about God. ಸಮಾಧಾನ ಇಲ್ಲ ನಮ್ಮ ಲೈಫಲ್ಲಿ. We didn't have peace. ಆ ಸಮಯದಲ್ಲಿ ಯಾರೋ ಒಬ್ಬರು ನಮ್ಮನ್ನ ಕಂಡರು. And in that time, somebody saw us. ದೇವರ ಕಣ್ಣು ನಮ್ಮ ಮೇಲೆ ಬಿತ್ತು. God saw us. ಯಾರೋ ಒಬ್ಬರು ನಮ್ಮನ್ನ ಯೇಸು ಹತ್ರ ಕರ್ಕೊ ಬಂದ್ರು. And somebody brought us to Jesus. Amen, brothers and sisters. ನಮ್ಮ ಲೈಫ್ ಇವತ್ತು ಬದಲಾವಣೆ ಆಗಿರೋದು ನಮ್ಗೆ ಎಲ್ರಿಗೂ ಗೊತ್ತಿದೆ. And we all know that our lives are transformed. ಕೆಲವರು ಹೇಳ್ಬೋದು, ಎಲ್ಲಿ ಬ್ರೋ ನನ್ನ ಲೈಫ್ ಬದಲಾವಣೆ ಆಗಿದೆ, ಹಾಗೆ ಇದ್ದೀನಿ. Maybe we can say, where bro, my life is still the same, my life is not transformed. ಆ ತರ ಇದ್ರೆ ಕರ್ಕೊಂಡ್ ಬಂದಿರೋರು ತಪ್ಪಿಲ್ಲ, ಯೇಸು ತಪ್ಪಿಲ್ಲ, ನಮ್ಮದು ತಪ್ಪಾಗಿದೆ. If that's the case, there is no fault of the person who brought us to Jesus. This is no fault of Jesus. It's completely our ಆದ್ರೆ fault. ಎಷ್ಟೋ ಜನ ಗೊತ್ತು, ನಮ್ಮ ಇಲ್ಲಿರುವಂತ ಜನರು, ಇಲ್ಲಿರುವಂತ ಮನುಷ್ಯರ ಲೈಫ್ ಬದಲಾವಣೆ ಆಗಿರೋದು, ನಮ್ಮ ಕುಟುಂಬ ಬದಲಾವಣೆ ಆಗಿರೋದು, ನಮ್ಮ ಹಸ್ಬೆಂಡ್ ಬದಲಾವಣೆ ಆಗಿರೋದು, ನಮ್ಮ ಹೆಂಡತಿ ಬದಲಾವಣೆ ಆಗಿರೋದು, ನಮ್ಮ ಮಕ್ಕಳು ಬದಲಾವಣೆ ಆಗಿರೋದು, ಇವಂತ ನಮ್ಮ ಸರ್ಕಲ್ ನಮ್ಮ ನೋಡಿ ಎಷ್ಟೋ ಜನ ಬದಲಾವಣೆ ಆಗಿರೋದು ನಮ್ಗೆ ಗೊತ್ತಿದೆ ಇವತ್ತು. We all know that how our families have gotten transformed, our friends have gotten transformed. Amen, brothers and sisters. ಇವತ್ತು ನನ್ನ ಫಸ್ಟ್ ಪಾಯಿಂಟ್ ಏನಂದ್ರೆ, ಸಿ ದ ನೀಡ್ಸ್ ಅರೌಂಡ್. Today my first point is see the need around. ನಮ್ಮ ಸುತ್ತಲಿರುವ ಅವಶ್ಯಕತೆಗಳನ್ನು ನೋಡೋದು. ಅವಶ್ಯಕತೆ ಏನು? ಫಸ್ಟ್ ಲೈಫಲ್ಲಿ ನಾನು ಸೆಟ್ಲ್ ಆಗಬೇಕು. What is the need? Maybe we might think like, I need to settle in my life. ಅದು ಸರಿನೇ, That's okay, that's right. ಚೆನ್ನಾಗಿ ನಾವು ಓದಬೇಕು, ಸರಿ. I need to study well. ಒಳ್ಳೆ ಕೆಲಸಕ್ಕೆ ನಾವು ಹೋಗ್ಬೇಕು, ಸರಿ. I need to find a well-paying job. ಚೆನ್ನಾಗಿ ಸಂಪಾದಿಸಬೇಕು, I need to earn good money. ಒಳ್ಳೆ ಮದುವೆ ಜೀವನ ನಡೆಸಬೇಕು, ಮದುವೆ ಆಗಬೇಕು. I need to get a right partner and have a joyful married life. ಒಳ್ಳೆ ಕಾರ್ ತಗೋಬೇಕು, I should get a car. ಇದೆಲ್ಲ ಬೇಕು. We all need all these things. ಲೋಕದಲ್ಲಿರುವಂತ ಜನರು ಇದನ್ನೇ ಹಿಂಬಾಲಿಸ್ತಾ ಇದ್ದಾರೆ. People in this world are running after these things. ಈ ತರ ಮಾಡ್ಬೇಕಂತ ಲೋಕದಲ್ಲಿರುವಂತ ಜನರು ಪುಷ್ ಮಾಡ್ತಾರೆ ಇಂಥ ಜನರನ್ನ. And there are people who pushes others to run after. ಇದನ್ನ ಮಾಡು, They say like, you do this, ಈ ತರ ಮಾಡು, you can do that. ಈ ಕೆಲ್ಸಕ್ಕೆ ಹೋಗು, Maybe you can go to that job. ಆ ಕಂಪನಿಗೆ ಹೋಗು, Maybe you can find a job in that ನೀನ್ company. ಈ ತರ ಮದುವೆ ಮಾಡ್ಕೋ, Maybe you can get married like ಮೇ ಬಿ this. ಅಬ್ರಾಡ್ಗೆ ಹೋಗು. Maybe you can go to another country. ಈ ತರ ಇನ್ಸ್ಪೈರ್ ಮಾಡುವಂತ ಜನರು ಸುಮಾರು ಜನ ನಮ್ಮ ಮಧ್ಯದಲ್ಲಿ ಇರ್ಬೋದು, ಲೋಕದಲ್ಲಿ ಇರ್ಬೋದು, ನಾವು ನೋಡೋಕ್ಕಾಗತ್ತೆ. There are a lot of people to inspire and encourage us to do all those things. ಇದೆಲ್ಲ ಬೇಕಂತೇಳಿ, ನಮಗಿದೆಲ್ಲ ಬೇಕಂತೇಳಿ ನಮ್ಮ ತಂದೆಯಾದ ದೇವ್ರಿಗೆ ಗೊತ್ತಿದೆ. And God knows that we all need these things. Amen, brothers and sisters. ಒಂದು ವಾಕ್ಯದ ಮೂಲಕವಾಗಿ ನಾವು ನೋಡೋಣ, ವಾಕ್ಯ ಏನ್ ಹೇಳುತ್ತೆ ಅಂತೇಳಿ. ಎಲ್ರಿಗೂ ಗೊತ್ತಿರುವಂತ ಫೆಮಿಲಿಯರ್ ಸ್ಕ್ರಿಪ್ಚರ್ ಇದು, ಆದ್ರೆ ಪದೇ ಪದೇ ನಾವು ನೆನಪು ಮಾಡ್ಕೊಳ್ಳುವಾಗ ನಾವು ಎಲ್ಲಿದ್ದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. It's a very familiar passage. ಮತ್ತಾಯ 6:32. Let's go to Matthew 6:32. ಕನ್ನಡದಲ್ಲಿ ಹೇಳ್ತಾ ಇದೆ, ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡ್ತಾರೆ. ಆದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಹಾಗಾದ್ರೆ ನಾವು ಯಾರು ಅಜ್ಞಾನಿಗಳಲ್ಲ ಅಂತೇಳಿ ದೇವರು ಹೇಳಿರುವಂತ ಮಾತನ್ನ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕಾಗಿದೆ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್. Pagans run after all these things, brothers and sisters. ಯಾವ್ದಕ್ಕಾಗಿ ಇವತ್ತು ನಾವು ತವಕ ಪಡ್ತಾ ಇದೀವಿ? So today, what are we looking for? ಹೇಗಿದ್ದೀವಿ? How are we living? ಯಾವ್ದು ನಮ್ಮ ಆಲೋಚನೆ? How are our thoughts? ಏನ್ ಯೋಚನೆ ಮಾಡಿ ಮಾತಾಡ್ತಾ ಇದೀವಿ? What are we thinking and talking? ಯಾವ್ದು ಹಿಂದೆ ಹೋಗ್ತಾ ಇದೀವಿ? What are we running after? ಹೋಗೋಣ ಇನ್ನೊಂದು ವಾಕ್ಯಕ್ಕೆ. ಮತ್ತಾಯ 6:33. Let's continue. In verse 33 in Kannada it says, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮೊದಲು, ಎರಡನೇದಲ್ಲ, ಮೂರನೇದಲ್ಲ, ನಾಲ್ಕನೇದಲ್ಲ, ಎಲ್ಲಾ ಮುಗಿಸ್ಕೊಂಡು ಆಮೇಲೆ ನಾನು ಬರ್ತೀನಿ ದೇವ್ರ ಹತ್ರ. ಇಲ್ಲ, ಮೊದಲು ನನ್ನ ಹತ್ರ ಬಾ. ನನಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ ನಿನ್ಗೆ ಏನ್ ಬೇಕಂತೇಳಿ.
ಆದ್ರೆ ನೀನ್ ಮಾಡ್ಬೇಕಾಗಿರೋದೇನು, ಮೊದಲು ನನ್ನ ರಾಜ್ಯಕ್ಕಾಗಿಯೂ ನನ್ನ ನೀತಿಗಾಗಿ ನೀನು ತವಕಪಡು, ಅವಾಗ ಇವುಗಳು ಕೂಡ ಅವುಗಳು ಕೊಡ್ತೀನಿ. ಇದು ಯೇಸು ಹೇಳುವಂತ ಮಾತು. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, God knows, brothers and sisters, what exactly we need. So first we need to seek His kingdom and His righteousness. ಅವರು ಸುಳ್ಳು ಹೇಳುವಂತ ದೇವರಲ್ಲ. God is not a liar. ನಾವು ಸುಳ್ಳು ಹೇಳ್ಬೋದು, We may lie, ಆದ್ರೆ ದೇವ್ರು ಸುಳ್ಳು ಹೇಳಲ್ಲ. but God never lies. ನಂಬುತ್ತಾ ಇದ್ದೀವಾ ಅವ್ರ ವಾಕ್ಯನ? So are we believing? ಅವ್ರು ಹೇಳುವುದನ್ನ ನಂಬುತ್ತಾ ಇದ್ದೀವಾ? Are we believing what God says? ನಿಜವಾಗ್ಲೂ ನಮ್ಮ ಹೃದಯದಲ್ಲಿ ಅವ್ರು ಹೇಳುವುದು ಸತ್ಯ ಅಂತ ನಮ್ಗೆ ಗೊತ್ತಾಗ್ತಾ ಇದೆಯಾ? Do we believe that whatever God says it's true? ಇಲ್ಲ ದೇವ್ರೆ, ನನಗಿರುವಂತ ಸಾಲನ ಫಸ್ಟ್ ತೀರ್ಸ್ಬಿಡು, ಆಮೇಲೆ ಬೇಕಾದ್ರೆ ನೀನ್ ಹಿಂದೆ ನಾನು ಬರ್ತೀನಿ. ಇದು ನಾವ್ ಹೇಳುವಂತ ಮಾತು. Or are we saying, God, please take out my financial crisis, then I'll come to you? ಏಮೇನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಆದ್ರೆ ವಾಕ್ಯ ಹೇಳುತ್ತೆ ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡ್ತಾರೆ ಅಂತ But ಹೇಳಿ. the scripture clearly says that pagans run after these things. ಇವಾಗ ನೀನು ಮೊದಲು ನನ್ನ ಹತ್ರ ಬಾ ಅನ್ನೋದು ಸರಿನಾ, ಅಥವಾ ನಾನು ಇದ್ರ ನೀನು ಇದ್ರ ಮುಗಿಸು ಆಮೇಲೆ ನಾನು ಬರ್ತೀನಿ ಅಂತ ಸರಿನಾ? ಅವ್ರು ಹೇಳೋದು ಸರಿನಾ ಅಥವಾ ನಾವ್ ಹೇಳೋದು ಸರಿನಾ? We need to think what is right, what God is saying or what we are thinking. ಏಮೇನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ನೀ ಪರಲೋಕವನ್ನು ಅದರ ನೀತಿ ಅಂತ ಫಸ್ಟ್ ನೀವು ಹುಡುಕು. We need to seek God's righteousness and His kingdom first. ಆದ್ರೆ ನಮಗ್ ಗೊತ್ತಿದೆ ದೇವರ ದಾರಿ ಯಾರಂತ. We know the way to God. ಎಷ್ಟೋ ಜನಕ್ಕೆ ಆ ದಾರಿ ಗೊತ್ತಿಲ್ಲ. And there are a lot of people who doesn't know that way. ಪಾಪದ ಅರಿವು ನಮಗ್ ಗೊತ್ತಿದೆ, We know about sin, ಅವ್ರಿಗೆ ಗೊತ್ತಿಲ್ಲ. but there are a lot of people who don't know about sin. ರಕ್ಷಣೆ ಮಾರ್ಗ ನಮ್ಗೆ ಗೊತ್ತಿದೆ, We know the way to ಆ salvation. ದಾರಿ ಗೊತ್ತಿದೆ. We know that way ಕಾರಣ ನೀವು ನಮ್ಗೆ ತೋರಿಸ್ಬಿಟ್ಟಿದ್ದೀರಿ, because we got to learn that. ಬಟ್ ಅವ್ರಿಗೆ ಗೊತ್ತಾಗಿಲ್ಲ. But there are a lot of people who don't ಇದೆಲ್ಲ know ನಮ್ಗೆ that. ಕೊಡಲ್ಪಟ್ಟಿದೆ. We have received all these things. ಯಾತಕ್ಕಾಗಿ ದೇವರ ನಿಮ್ಮನ್ನ ನನ್ನನ್ನ ಇಲ್ಲಿ ಕರೆತಂದಿದ್ದಾರೆ? Why did God choose us? ಪರಲೋಕಕ್ಕೆ ಕರ್ಕೊಂಡು ಹೋಗಕ? Is it for just to take us to heaven? ನಿಜ, ಒಂದ್ ದಿವಸ ಅಲ್ಲಿ ಹೋಗ್ಲೇಬೇಕು. Definitely, one day we need to go there. ಅದು ಒಂದೇ ಕಾರಣನ? Is that the only reason? ಆ ತರ ಒಂದೇ ಕಾರಣ, ಪರಲೋಕಕ್ಕೆ ಕರ್ಕೊಂಡು ಹೋಗೋದು ಒಂದೇ ಕಾರಣವಾಗಿದ್ರೆ ಯಾವತ್ ನಾವು ಬ್ಯಾಪ್ಟಿಸಮ್ ತಗೊಂಡಿದ್ರೆ ಅವತ್ತೇ ಕರ್ಕೊಂಡು ಹೋಗ್ಬೇಕಾಗಿತ್ತು ಅವರು. If that was the only reason, the day we got baptized, that was the day God would have taken us. ಹಾಗಾದ್ರೆ ಯಾತಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ? ಯೆಸಾಯ, We need to think why God has called us. ವಾಕ್ಯ ಹಿಂಗೆ ಹೇಳುತ್ತೆ, ಯೆಸಾಯ 41:9. Isaiah 41:9 it says in Kannada, ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ. ಎಲ್ಲೋ ಬಿದ್ದಿದ್ವಿ, ಯಾವುದೋ ಮೂಲೆಯಲ್ಲಿ ಬಿದ್ದಿದ್ವಿ, ಕಟ್ಟ ಕಡೆಯಲ್ಲಿ ಬಿದ್ದಂತ ಜನರು ನೀವು, ನಿಮ್ಮನ್ನು ನಾನು ಕರೆದಿದ್ದೀನಿ, ನಿಮ್ಮನ್ನು ನಾನು ಆರಿಸ್ಕೊಂಡಿದ್ದೀನಿ, ನೀವು ನನ್ನ ದಾಸನಾಗಿ ಇರ್ಬೇಕಂತೇಳಿ ನಿಮ್ಮನ್ನು ಕರೆದಿರೋದು. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಸೆಟಲ್ ಡೌನ್ ಆಗೋಕಲ್ಲ, ಕುಂತ್ಕೊಳ್ಳೋಕ್ಕಾಗಲ್ಲ, ಎಲ್ಲೋ ಇದ್ದೀವಿ ನೀವು, ಆದ್ರೆ ನಾನು ನಿಮ್ಮನ್ನು ಕರೆದಿದ್ದೇನೆ. The scripture very clearly says, brothers and sisters, God has chosen us from the ends of the world, ends of the earth to be His servants. ನಾವು ಅರ್ಥ ಮಾಡ್ಕೋಬೇಕು, ಯಾವುದೋ ಮೂಲೆಯಿಂದ ಕರೆದಿದ್ದ ಕಾರಣ ಸುಮ್ಗೆ ಕುಂತ್ಕೊಳ್ಳೋಕಲ್ಲ, ಏನೋ ಅವ್ರಿಗಾಗಿ ನಾವು ಮಾಡಲೇಬೇಕು. ನೀನು ನನ್ನ ದಾಸನಾಗಿ ಜೀವಿಸಲೇಬೇಕು, ಅದಕ್ಕಾಗಿನೇ ಕರೆದಿರೋದು, ಅದಕ್ಕಾಗಿನೇ ನಿನ್ನ ನಾನು ತಳ್ಳಲಿಲ್ಲ. ಎಷ್ಟೋ ನನಗೆ ವಿರುದ್ಧವಾಗಿ ಮಾಡಿದ್ಯಾ, ಬಟ್ ನೀನು ನಾನು ತಳ್ಳಲಿಲ್ಲ. ನಿನ್ನ ಕರೆದಿರೋದು ಕಾರಣ ಏನು? ನೀನು ನನಗೆ ಸೇವಕನಾಗಿರ್ಬೇಕಂತ ಮಾತ್ರ. You have done lot of things against me, but I have chosen you. That's what God says. I have chosen you to be my servant. ಪೇತ್ರು ಈ ತರ ಹೇಳ್ತಾ ಇದ್ದಾರೆ. ಪೇತ್ರರಲ್ಲಿ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. First Peter 2:9 says, in Kannada it says, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಸುಮಾರು ಸತಿ ವಾಕ್ಯನ ಓದಿದ್ದೀವಿ. We have read the scripture a lot of ದೇವರು ನಮ್ಮನ್ನು ಯಾತಕ್ಕೆ ಕರೆದಿದ್ದಾರ? ಇನ್ನೊಂದ್ಸತಿ ನಾವು ಓದೋಣ, ಇನ್ನು ಸ್ವಲ್ಪ ಆಳವಾಗಿ ಅದರಲ್ಲಿ ಇರುವಂತಹ ವಿಷಯ ನಾವು ಕಲಿಯೋಣ. Let's read it again. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು, ನೀವಾದ್ರೆ ಕತ್ತಲೆ ಇರುವಂತ ಜಾಗದಲ್ಲಿಂದ ದೇವರು ನಮ್ಮನ್ನ ಬೆಳಕಿಗೆ ಕರ್ಕೊ ಬಂದಿದ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಎಲ್ಲಿದ್ವಿ? ಕತ್ತಲೆ ಬಿದ್ದಿದ್ವಿ, ಪಾಪದಲ್ಲಿ ತುಂಬಿರುವಂತ ಒಂದು ಸಮಯ ಅದು. ಆ ಒಂದು ಸಮಯದಿಂದ ದೇವರು ನಮ್ಮನ್ನು ಹೊರಗಡೆ ಕರ್ಕೊ ಬಂದಿದ್ದಾರೆ. We were in sins, we were living in darkness. From that darkness God has brought us out. And it says, ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗ. ಯಾತಕ್ಕಾಗಿ ಇಲ್ಲಿ ಕರ್ಕೊ ಬಂದ್ರು? ಆತನ ಗುಣಾತಿಶಯಗಳನ್ನ ನಾವು ಇನ್ನೊಬ್ಬರಿಗೆ ತೋರಿಸ್ಕೊಡಬೇಕಂತ ಹೇಳಿ ನಮ್ಮನ್ನ ಕರ್ಕೊ ಬಂದಿದ್ದಾರೆ ಆ ಕತ್ತಲೆಯಿಂದ. God has brought us out of the darkness to represent Him. Amen, brothers and sisters. ಯೇಸು ಗುಣಗಳನ್ನ ನಾವು ಇನ್ನೊಬ್ಬರಿಗೆ ತೋರಿಸ್ಕೊಡ್ಲೇಬೇಕಂತೆ.
ಬರೀ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ನಾವ್ ಏನ್ ತಿಳ್ಕೊಂಡಿದೀವಿ, ಏನ್ ಕಲ್ತಿದೀವಿ, ಏನ್ ಅನುಭವಿಸ್ತಾ ಇದೀವೋ ಅದನ್ನ ಇನ್ನೊಬ್ಬರಿಗೆ ನಾವು ತೋರಿಸ್ಕೊಡ್ಲೇಬೇಕು ಯೇಸು ಗುಣಗಳು ಏನಂತೇಳಿ. The attributes we are experiencing from God, we need to show it to others. ನೆಕ್ಸ್ಟ್ ಓದಿ. It says, ಕನ್ನಡದಲ್ಲಿ ಹೇಳ್ತಾ ಇದೆ, ದೇವರ ಆದುಕೊಂಡ ಜನಾಂಗವು, ದೇವರು ಆದ್ಕೊಂಡ ಜನ ನಾವು. we are chosen people, ರಾಜವಂಶಸ್ಥರಾದ ಯಾಜಕರು, ರಾಜವಂಶದ ಯಾಜಕರು, ರಾಯಲ್ priesthood, ಮೀಸಲಾದ ಜನವು, ಮೀಸಲಾದ ಜನ. we are his chosen people, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. Amen, brothers and sisters. ದೇವರ ಸ್ವಕೀಯ ಪ್ರಜೆಗಳಾಗಿ ನಾವಿದ್ದೀವಂತೆ. Amen. ಎಷ್ಟು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇದೆಯಾ ಗೊತ್ತಾ? Can we imagine, brothers and sisters, we are God's own, and how big the responsibility we have. ನಮ್ಮ ಕಣ್ಣು ತೆರೆದು ನೋಡ್ಬೇಕಾಗಿದೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. We need to open our eyes and see the. ಗೊತ್ತಾ, ನಾನೊಂದು ಶಿಷ್ಯ ಜೀವನ ನಡೆಸ್ತಾ ಇದ್ದೇನೆ ಅಂತ ನಮ್ಮ ಪಕ್ಕದ ಮನೆಯವ್ರಿಗೆ ಗೊತ್ತಾಗಿದೆಯಾ ಇವತ್ತು? Do people recognize that I am a disciple of Christ? ನಾನು ಕೆಲಸ ಮಾಡುವಂತ ಸ್ಥಳಗಳಿಗೆ ಗೊತ್ತಾಗ್ತಾ ಇದೆ ನಾನೊಂದು ಶಿಷ್ಯ ಜೀವನ ನಡೆಸ್ತಾ ಇದ್ದೀನಿ ಅಂತ ಹೇಳಿ. At our workplace, do people know that I am ನಮ್ಮ a ಫ್ರೆಂಡ್ಸ್ disciple of Christ? ಗೊತ್ತಾ ಇವನು ನಿಜವಾದ ಒಂದು ಕ್ರೈಸ್ತ ಜೀವನ ನಡೆಸ್ತಾ ಇದ್ದಾನೆ ಅಂತ ಹೇಳಿ? Do our friends know that we are living a Christian life? ಇವತ್ತು ನಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಎಷ್ಟು ಜಾಗದಲ್ಲಿ ದೇವ್ರ ವಾಕ್ಯ ಸಾರ್ತಾ ಇದೆ ಅಂತ ಹೇಳಿ? Do we know that in Karnataka how many places the word has gone? ಕರ್ನಾಟಕದ ಎಷ್ಟು ಪಾಪ್ಯುಲೇಷನ್ ಗೊತ್ತಾ? 7,71,00,000 ಜನ ಇದ್ದಾರೆ. The population of Karnataka is 7.71 crores. ಆದ್ರೆ ಶಿಷ್ಯರಾಗಿ ಜೀವಿಸುವಂತ ಜನ ಎಷ್ಟು ಗೊತ್ತಾ? Do you know how many disciples? ಬರೀ 1,886 ಜನ ಮಾತ್ರನೇ. Just 1,886 disciples. Amen, brothers and sisters. ಬೇಡಿಕೆ ಜಾಸ್ತಿ ಇದೆ. There is a huge need, brothers and sisters. ಯಾರು ಮಾಡಬೇಕು? Who should do that? ಎಲ್ಲಿ ಹೋಗ್ಬೇಕು? Where should we go? ದೇವರು ಲೋಕದಲ್ಲಿ ನೋಡ್ತಾ ಇದ್ದಾರೆ ಭೂಮಿಯಲ್ಲಿ, ಯಾರನ್ನ ಕಳಿಸ್ಲಿ, ಯಾರನ್ನ ಹುಡುಕ್ಲಿ. ಒಬ್ಬರು ನಾನಂದ್ರೆ ಸಾಕು, ನೀನೇ ರಾಜ ಬೇಕಾದ್ರೆ ಓಡ್ಬಾ ಕರೆಯುವಂತ ದೇವರು ಕಾಯ್ತಾ ಇರ್ತಾರೆ. God is seeing over the world whom to choose, and if you are saying, God, I want to go, then God is going to choose you. ನಾನು 2ನೇ ಪಾಯಿಂಟ್ ಹೋಗೋದಕ್ಕೆ ಮುಂದೆ ಬ್ರದರ್ ಶರತ್ ಕೆಲವು ವಿಷಯ ಶೇರ್ ಮಾಡ್ತಾರೆ. ಅವ್ರು ಯಾವ ತರ ಶಿಷ್ಯರಾದ್ರು, ಯಾವ ತರ ಯಶೋಂ ಬಂದ್ರು, ಇವಾಗ ಯಾವ ತರ ಸೇವೆ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ಅವರು ಸ್ವಲ್ಪ ಹಂಚ್ಕೋತಾರೆ. Good evening, brothers and sisters. I am really happy to be here and really grateful to God for this opportunity. ಈ ಸಾಯಂಕಾಲ ವೇಳೆಯಲ್ಲಿ ತುಂಬಾ ಸಂತೋಷ ಪಡ್ತೀನಿ ಈ ತರ ಶೇರ್ ಮಾಡ್ಕೊಳ್ಳೋಕೆ. And most of the time I know I grew up in a church and I never thought that I would become a disciple. ಸ್ವಲ್ಪನವ್ರು ಆಲೋಚನೆ ಮಾಡಲ್ಲ ನಾ ಒಂದು ಶಿಷ್ಯನಾಗಿ ಜೀವನ ಮಾಡ್ತೀನಿ ಅಂತ ಹೇಳಿ. But one thing which really inspired me to become a disciple is the love which I've seen among disciples. ನಾನು ಶಿಷ್ಯನಾಗೋದಕ್ಕೆ ಮುಖ್ಯ ಕಾರಣವಾಗಿದ್ದು ಇಲ್ಲಿರುವಂತಹ ಪ್ರೀತಿ, ಸಭೆಯಲ್ಲಿರುವಂತಹ ಪ್ರೀತಿ, which I couldn't see anywhere else in the world. ಸೊ ಇದು ಎಲ್ಲಿ ನಾನು ಲೋಕದಲ್ಲಿ ನೋಡಕ್ ಆಗಿಲ್ಲ. And the acceptance I saw in the church. ಅದು ಬರೀ ಚರ್ಚ್ ಅಲ್ಲಿ ಮಾತ್ರ ನಾನು ನೋಡಿದೆ. That moved my heart, and that from there I understood how much God's love, how much God loves me. That's when I decided to become disciple. ಸಭೆಯಲ್ಲಿ ಜನರೇ ಇಷ್ಟೊಂದು ಪ್ರೀತಿ ತೋರಿಸಬೇಕಾದ್ರೆ ದೇವ್ರ ಪ್ರೀತಿ ಎಷ್ಟಿರ್ಬೋದು ಅಂತೇಳಿ ಅವರ ಹೃದಯ ಕದಿಲಿತು ಅಂತೇಳಿ ಬ್ರದರ್ ಹೇಳ್ತಾ ಇದ್ದಾರೆ. And once I became disciple, I was involved in doing a lot of things, serving in the church, taking up the responsibilities. ನಾನು ಯಾವಾಗ ಶಿಷ್ಯನಾದ ಅದಾದ್ಮೇಲೆ ಸಭೆಯಲ್ಲಿ ಕೆಲವು ಅಲ್ಲಿ ರೆಸ್ಪಾನ್ಸಿಬಿಲಿಟೀಸು ಅದೆಲ್ಲ ನಾನು ತಗೊಳಕ್ಕೆ ಪ್ರಯತ್ನ ಪಟ್ಟೆ. And for few years I continued that. ಸೊ ಕೆಲವು ವರ್ಷಗಳು ನಾನು ಅದನ್ನ ಮಾಡಿದೆ. But when I joined my graduation, that's when I saw the need around me. ಇವಾಗ ಡಿಗ್ರಿ ಓದ್ತಾ ಇರ್ಬೇಕಾದ್ರೆ ಅಲ್ಲಿ ಇರುವಂತ ಮೇ ಬಿ ಇವ್ರ ವಯಸ್ಸಲ್ಲಿ ಇರುವಂತ ಜನರ ಬೇಡಿಕೆ ಏನಂತ ಇವ್ರು ನೋಡಿದ್ರು. I saw a lot of youngsters, having a lot of bad addictions and getting into a lot of traps. ಸೊ ಈ ಯವನಸರ ವಯಸ್ಸಲ್ಲಿರುವಂತ ಆ ಹುಡುಗರು ನೋಡಿದ್ರು ಅಲ್ಲಿ ಬ್ಯಾಡ್ ಕಂಪನಿ ಮೇ ಬಿ ಬ್ಯಾಡ್ ಗೊತ್ತಿಲ್ಲ ಕೆಟ್ಟ ಚಟಗಳಲ್ಲಿ ಇದ್ದದನ್ನ ಇವ್ರು ನೋಡಿದ್ರು. And that's when I realized, and I was really grateful to God that God has chosen me on the right time. ಆ ಸಮಯದಲ್ಲಿ ಯೋಚನೆ ಬಂತು, ದೇವರು ನನ್ನ ಒಳ್ಳೆ ಸಮಯದಲ್ಲಿ ನನ್ನ ಆರಿಸಿಕೊಂಡಿದ್ದಾರೆ ಅಂತ ಹೇಳಿ. And that also moved my heart that I couldn't see people around me, getting into a lot of different traps. ಸೊ ಆ ಸಮಯದಲ್ಲಿ ನೋಡ್ಲ ಎಲ್ಲಿ ಯಾವ ತರ ಇವ್ರಿಗೆ ನಾನು ಹೆಲ್ಪ್ ಮಾಡಬಹುದು ಅಂತ ಹೇಳಿ ಇವರು ಆಲೋಚನೆ ಮಾಡ್ತಾ ಇದ್ರು. And I was thinking that what can I do? I need to help people around me. ಸೊ ನನ್ನ ಜೊತೆಲಿ ಇರುವಂತ ಸುತ್ತಮುತ್ತಲ ಇರುವಂತ ಜನರಿಗೆ ಯಾವ ತರ ಹೆಲ್ಪ್ ಮಾಡ್ಬೇಕಂತ ಹೇಳಿ ಆಲೋಚನೆ ಮಾಡ್ತಾ ಇದ್ರು. But I didn't really know what to do. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. And that's when I got to know about School of Mission, and I always had a desire that I want to serve God, I want to do something for God. ಆವಾಗ ಇವರಿಗೆ ಒಂದು ಎಲ್ಲಿಂದ ಒಂದು ಅವಕಾಶ ಬಂತು ಅದು ಯಶೋಂ ಬಗ್ಗೆ ತಿಳ್ಕೊಳ್ಳೋಕೆ. And I spoke to the leaders and I got to know more about School of Mission. ಆಮೇಲೆ ಲೀಡರ್ಸ್ ಹತ್ರ ಮಾತಾಡಿದ್ರು.
ಆ ಸಮಯದಲ್ಲಿ ಸ್ಕೂಲ್ ಏನು ಯಶೋಮ್ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಸಿಕ್ತು. And then I realized that School of Mission is a great platform for me to learn that in what ways I can help others. ಸೊ ಯಶೋಮ್ ಬಂದು ಸುಮಾರು ವಿಷಯ ನಾನು ಕಲಿಬಹುದು. ಈ ಕಲ್ತಿರುವಂತ ವಿಷಯನ ನಾನು ಯೋಚನೆ ಮಾಡಿದ ತರ ನಮ್ಮ ಜನರಿಗೆ ಅದನ್ನ ನಾವು ಯೂಸ್ ಮಾಡಬಹುದು. So I decided to join School of Mission in 2022. ಅವರು ತೀರ್ಮಾನ ಮಾಡಿದ್ರು 22ರಲ್ಲಿ ಜಾಯಿನ್ ಮಾಡ್ಬೇಕಂತ ಹೇಳಿ. And now I've finished my 2 years of training in School of Mission. Right now I'm serving in Bellary. ಸೊ 2 ವರ್ಷ ಯಶೋಮ್ ಮುಗೀತು. ಇವಾಗ ಅವರು ಬೆಲ್ಲಾರಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. And it's been 4 months I'm in Bellary, and it's been a great experience being in Bellary. 4 ತಿಂಗಳಾಯ್ತು ಬೆಲ್ಲಾರಿಗೆ ಬಂದು. ಅಲ್ಲಿ ಒಳ್ಳೆ ಏನು ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ, ಯಾವ ತರ ನಾವು ಸರ್ವ್ ಮಾಡ್ಬೇಕಂತ ಹೇಳಿ. God is teaching me how I can reach out to people around me, especially the youngsters. ದೇವ್ರು ನನಗೆ ಟೀಚ್ ಮಾಡ್ತಾ ಇದ್ದಾರೆ ಯಾವ ತರ ಕಳೆದೋಗಿರೋಂಥ ಜನರನ್ನ ನಾನು ದೇವ್ರ ಕಡೆ ತಗೋಬರ್ಬೇಕಂತ ಹೇಳಿ ಕಲಿತಾ ಇದ್ದೀನಿ. And it's so inspiring to see the passion and the zeal the Bellary disciples have. ಸೊ ಅಲ್ಲಿ ಬೆಲ್ಲಾರಿ ಇರುವಂತ ಶಿಷ್ಯರು ನೋಡ್ಬೇಕಾದ್ರೆ ಅವ್ರಿರುವಂತ ಪ್ಯಾಷನ್, ಅವರಲ್ಲಿ ಇರುವಂತ ಕನಸು ಇವರಿಗೆ ತುಂಬಾ ಉತ್ಸಾಹ ತಗೋಬಂತು. The passion to reach out to the lost. ಸೊ ಅವ್ರ ಪ್ಯಾಷನ್ ಅಂದ್ರೆ ಯಾರು ಕಳೆದೋಗಿರೋ ಅವ್ರನ್ನ ರೀಚ್ ಔಟ್ ಮಾಡ್ಬೇಕಂತ ಹೇಳಿ. And the passion to evangelize people. ಯಾವ ತರ ಜನರಿಗೆ ಸ್ವಾರ್ಥ ಸಾರ್ಬೇಕಂತ ಹೇಳಿ ಅಲ್ಲಿಂದ ನಾನು ಸುಮಾರು ವಿಷಯ ಕಲಿತೆ. And that is really inspiring me, and I'm getting to learn a lot of things in Bellary. How I can reach out to people. What ways I can bring people to God. ಸೊ ಅಲ್ಲಿರುವಂತ ಶಿಷ್ಯರು ನೋಡಿ ನಾನು ಯಾವ ತರ ದೇವರ ಸೇವೆ ಮಾಡಬಹುದು, ಇನ್ನ ಕಳೆದೋಗಿರುವಂತ ಅನೇಕ ಜನರನ್ನ ಯಾವ ತರ ನಾನು ಯೇಸು ಹತ್ರ ತಗೋಬರ್ಬೇಕಂತ ಹೇಳಿ ನಾನು ಕಲಿತೆ. And I'm really grateful to God that God is allowing me to go through this phase where I'm learning a lot of things, how I can reach out to people. ನಾನು ಸಂತೋಷವಾಗಿದ್ದೀನಿ. ಈ ತರ ಜಾಗಗಳಿಗೆ ದೇವರು ನನ್ನ ಕಲಿಸಿದ್ದಾರೆ. ಇನ್ನು ಸುಮಾರು ವಿಷಯ ನಾನು ಕಲಿಬಹುದು ಅಂತ ಹೇಳಿ. Amen. ಆಮೆನ್. ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸೊ ಈ ಸಮಯದಲ್ಲಿ ನನ್ನ 2ನೇ ಪಾಯಿಂಟ್ ಏನಂದ್ರೆ ಹೋಗು. So today my second point is go. 2 ಪದ ಹೋಗು. Just 2 letters. G-O, go. ಬರೀ ನೋಡೋದು ಮಾತ್ರ ಅಲ್ಲ, It's not just about seeing the needs around us. ಬರೀ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, It's not just about praying. ಬರೀ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, It's not just about hearing. ಎದ್ದು ಹೋಗ್ಬೇಕು. We need to get up and move ahead. ಎಲ್ಲಿ ಕುಂತಿದ್ರೆ ಅಲ್ಲಿ ಇವಾಗ ಎದ್ದು ಹೋಗೋದಲ್ಲ. Not like getting up now and moving away ನಾನು somewhere. ನಂಬ್ತೀನಿ ನಿಮ್ಮ ಹೃದಯ ಅದಾಗಿದೆ, ಇವಾಗ ಎದ್ದು ಹೋಗ್ಬೇಕಂತ ಆಸೆ ಪಡ್ತಾ ಇದ್ದೀರಾ. I believe that you are desiring to get up and go for God. ಇವಾಗ ದೇವ್ರು ಏನೋ ನಿಮ್ಮ ಹೃದಯದಲ್ಲಿ ಗೊಂದಲ ಕೊಡ್ತಾ ಇದ್ದಾರೆ, ಏನಾದ್ರು ನಾನು ಮಾಡ್ಬೇಕು ನಾನು ದೇವ್ರಿಗೆ ಅಂತ ಹೇಳಿ. And I believe that God is putting a thought in your heart that you want to do something. ಮಾಡ್ಬೇಕಾಗಿರೋದು ಎದ್ದು ಹೋಗ್ಬೇಕು ಅಷ್ಟೇ. We just need to get up and go. ಒಂದು ವಾಕ್ಯ ನೋಡೋಣ. ಅಪೊಸ್ತಲರು 9:6. We'll go to Acts chapter 9 verse 6 we'll read. So in Kannada it says, ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು. ನೀನು ಎದ್ದು ಊರೊಳಗೆ ಹೋಗು ಅಷ್ಟೇ. ಹಾಗಾದ್ರೆ ಹೊರಗಡೆ ಎಲ್ಲ ಬಿದ್ದಿದ್ದಾನೆ, ಎದ್ದು ಊರೊಳಗೆ ಹೋಗು. ಯಾರು ಹೇಳ್ತಾ ಇದ್ದಾರೆ? ಸೌಲ್ಗೆ ಹೇಳ್ತಾ ಇದ್ದಾರೆ ಯೇಸು, ಎದ್ದು ನೀವು ಊರೊಳಗೆ ಹೋಗು. Jesus is telling Saul to go into the town. ಆ ಮಾತು ಕೇಳಿ ಅವನು ಎದ್ದು ಊರೊಳಗೆ ಹೋದ. And Saul obeys that. ಕಣ್ಣು ತೆರಲ್ಪಡ್ತು. And his eyes were opened. ಅದನ್ನ ಆ ಕಣ್ಣು ಮಾಡ್ಕೊಂಡು ಅನೇಕರಿಗೆ ಯೇಸು ಬಗ್ಗೆ ಹೇಳ್ಕೊಟ್ಟ. And that's when we see miracle happening. ಅನೇಕರು ರಕ್ಷಣೆ ಪಡ್ಕೊಂಡ್ರು. Many people came to salvation. ಒಂದು ಮನುಷ್ಯ ಯೇಸು ಮಾತು ಕೇಳಿದಕ್ಕೆ ಮಾತ್ರನೇ. Just because one man ಎಷ್ಟು heard the voice. ಸಭೆಯನ್ನ ಅವರು ಸ್ಥಾಪನೆ ಮಾಡಿದ್ರು. And we can see Paul planting a lot of churches. Amen, brothers and sisters. ಒಂದು ಮನುಷ್ಯ ಒಂದು ಮಾತು ಎದ್ದು ಹೋಗ ಅಷ್ಟೇ. Just one word, Jesus says, get up and go into the town. ಯೋವನ 4:16 ಈ ತರ ಹೇಳ್ತಾ ಇದೆ. In John 4:16, Jesus says to a Samaritan woman, in Kannada it says, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ. ಹೋಗಿ, ಒಂದೇ ಮಾತು, ಹೋಗಿ ನಿನ್ನ ಗಂಡನ ಕರ್ಕೊ ಬಾ. ಆ ಊರೇ ರಕ್ಷಣೆ ಪಡ್ಕೊಂತ ಹೇಳಿ ನಾವು ವಾಕ್ಯದಲ್ಲಿ ಓದಬಹುದು. Jesus is telling to a Samaritan woman, go and get your husband. And Amen. we can see the entire Samaria believing Jesus. ನಾವು ಒಂದ್ ದಿವಸ ಕುಂತು ಯೋಚನೆ ಮಾಡ್ತಾ ಇದ್ವಿ ಬಳ್ಳಾರಿಯಲ್ಲಿ. And as Bellary, one of the day we were praying and thinking. ಪಕ್ಕದಲ್ಲಿ 60 ಕಿಲೋಮೀಟರ್ ಇರುವಂತ ಒಂದು ವಿಜಯನಗರ ಇದೆ, ವಿಜಯನಗರ ಡಿಸ್ಟ್ರಿಕ್ಟ್ ಅದು. There is a district called Vijayanagara from Bellary. ಅಲ್ಲಿ ಹೋಗಿ ಇವಾಂಜಲಿಸಂ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. We decided we'll go there and evangelize people. 25 ಜನ ಇಲ್ಲಿಂದ ಹೋದ್ವಿ.
from Bellary, 25 ಇಡೀ people went. ದಿವಸ ನಾವು ಇವಾಂಜಲಿಸಂ ಮಾಡ್ತಾ ಇರುವಾಗ For a day, we evangelized people. 1000 ಜನ ಇನ್ವೈಟ್ ಮಾಡಿದ್ವಿ. We invited over 1,000 people. ನೆಕ್ಸ್ಟ್ ಸಂಡೇ And the coming Sunday, 25 ಜನ ಸಭೆಗೆ ಬಂದ್ರು. and we had 25 visitors. ಅಲ್ಲಿ for the ಸಭೆ service. ಇಲ್ಲ. There's no church. ಸಣ್ಣದ ಒಂದು ಹಾಲ್ ತಗೊಂಡ್ವಿ. We had a small hall. 25 ಫ್ರೆಂಡ್ಸ್ ಬಂದ್ರು. We had 25 friends. ಆವತ್ತು ಆರಾಧನೆ ಸ್ಟಾರ್ಟ್ ಮಾಡಿದ್ವಿ. And we started worship there. ಆವತ್ತರಿಂದ ಅಲ್ಲಿ ನಡೆದ ದೊಡ್ಡ ಅತಿಶಯ ಏನಂದ್ರೆ, And we could see the miracle happening there. ಕೊರೋನಾ ಬಂದ್ಬಿಡ್ತು. But pandemic came. ಎಲ್ಲ ಸ್ಟಾಪ್ ಆಯ್ತು. When we had to stop everything. ಏನ್ ಮಾಡೋದಂತ ಗೊತ್ತಿಲ್ಲ. And we didn't know what to do. ಆರಾಧನೆ ಆಯ್ತು. We finished the service. ಜನರು ಬಂದ್ರು. People came. ಅವ್ರಿಗೆ ಸ್ಟಡಿ ಮಾಡ್ಬೇಕು ನಾವು. We want to study with them. ಹೋಗಕ್ ಆಗ್ತಾ ಇಲ್ಲ. But we can't. ಮನೆ ಬಿಟ್ಟು ಹೊರಗಡೆ ಹೋಗಕ್ ಆಗ್ತಾ ಇಲ್ಲ. We can't go out of our houses. ಏನ್ ಮಾಡ್ಬೇಕು? We don't know what to do. ಕುಂತು ಮತ್ತೆ ಯೋಚನೆ ಮಾಡಿದ್ವಿ. Again we thought. ಬ್ರದರ್ ಶ್ಯಾಮ್ ಅಂತ ನಮ್ಮ ಸಿಂಗಲ್ ಬ್ರದರ್ ಒಬ್ರು ಇದ್ರಲ್ಲಿ. There was a brother named Sham. ಏಮೇನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾನು ನಂಬ್ತೀನಿ ಎಲ್ಲರೂ ಇಲ್ಲೇ ಇದ್ದೀರಾ ಅಂತ ಹೇಳಿ. I believe that you all are hearing. ಕೇಳಿಸ್ಕೊಂತ ಇದ್ದೀರಾ ಅಂತ ಹೇಳಿ. I believe that you are aware. ಶ್ಯಾಮ್, Sham. ಯಾಕೆ ನೀವು ಹೋಗ್ಬಾರ್ದು ವಿಜಯನಗರಕ್ಕೆ? We just asked like, why don't you go, Sham? ಎಸ್, ನಾನು ಹೋಗ್ತೀನಿ ಬ್ರೋ. Then he said yes. ಅಪ್ಪ ಅಮ್ಮನ ಬಿಟ್ಟು, Then he left his family. ಅಣ್ಣ ತಮ್ಮ ಬಿಟ್ಟು, He left his brothers. ಮನೇನ ಬಿಟ್ಟು, He left his family, his house. ನಾನು ಹೋಗ್ತೀನಿ. And he said he'll go. ಅಲ್ಲಿ ಹೋದ್ರು. He went there. ಸೊ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬರನ್ನ ನೋಡಿದ್ರು. And he met a brother in bus stop. ಅವ್ರ ಹೆಸರು ಭೋಜನ ನಾಯಕ್ ಅಂತ. His name is Bojnayak. ಆಟೋ ಡ್ರೈವರ್. He's auto driver. ಪ್ಲಸ್ ಗವರ್ಮೆಂಟ್ ಸರ್ವೆಂಟ್. And also a government servant. ಅವ್ರನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ರು. He met him at the bus stop. ಸೊ ವಾಕ್ಯನ ಹೇಳ್ಕೊಟ್ರು. Then Sham started sharing the word of God to him. ಅವ್ರ ಶಿಷ್ಯರಾದ್ರು. Then he became a disciple. ಆಮೇಲೆ ಅವ್ರ ಮಗ ಸಾಗರ್ ಅಂತ ಹೇಳಿ, Then that brother's son named Sagar. ಅವಾಗ ಅವ್ರು ಇಂಜಿನಿಯರಿಂಗ್ ಮುಗಿಸಿದ್ರು. Then just that's when he finished his engineering. ಅವ್ರ ಡಿಸೈಪಲ್ ಆದ್ರು. Then he became a disciple. ಆಮೇಲೆ ಅವ್ರ ಮಗಳು ಲಾವಣ್ಯ ಅಂತ ಹೇಳಿ, Then that brother's daughter Lavanya, ಅವರು ಡಿಸೈಪಲ್ ಆದ್ರು. she became disciple as well. ಆಮೇಲೆ ಅವರು ಹೆಂಡತಿ And ಡಿಸೈಪಲ್ ಆದ್ರು. eventually that brother's wife also becomes ಇಡೀ disciple. ಕುಟುಂಬ ಇವತ್ತು ರಕ್ಷಣೆ ಮಾರ್ಗದಲ್ಲಿ ಇದ್ದಾರೆ. The entire family came into salvation. ಏಮೇನ ಬ್ರದರ್ಸ್ ಅಂಡ್ ಸಿಸ್ಟರ್, ಒಂದು ಮನುಷ್ಯ, ಒಂದು ಹುಡುಗ, ಒಂದು ತೀರ್ಮಾನ ತಗೊಳ್ಳೋದಕ್ಕೆ, ಒಂದು ಮಾತು ಹೋಗೋ ಅಂದಿದ ತಕ್ಷಣ ಅದು ಕೇಳಿ ಅವ್ರು ಹೋಗಿದ್ದಕ್ಕೆ ಇಡೀ ಫ್ಯಾಮಿಲಿಯಲ್ಲಿ ಇವತ್ತು ಶಿಷ್ಯರಾಗಿ ಜೀವಿಸ್ತಾ ಇದ್ದಾರೆ. Just because one man heard the voice of God and he said I'll go, and we can see the entire family being in Christ today. 18 ಶಿಷ್ಯರು ಇವಾಗ ವಿಜಯನಗರದಲ್ಲಿ ಪ್ರತಿ ಭಾನುವಾರ ಆರಾಧನೆ ನಡೆಸ್ತಾ ಇದ್ದಾರೆ. And now we have 18 disciples in Vijayanagara, and every Sunday we have worship service there. ಇವಾಗ ಅದೇ ಶ್ಯಾಮ್ ಎಸ್ಒಎಂ ಅಲ್ಲಿ ಬೆಂಗಳೂರಲ್ಲಿ ಇವಾಗ ಸೇವೆ ಮಾಡ್ತಾ ಇರೋದು ಇಲ್ಲಿರೋ ಕೆಲವರು ನಮ್ಗೆ ಗೊತ್ತಿದೆ. And that brother Sham right now is in School of Mission. We know him. ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇವತ್ತು ಮತ್ತೆ ಇನ್ನೊಂದು ವಾಕ್ಯ ನಾವು ಓದೋಣ. ಎಕ್ಸೋಡಸ್ 4ನೇ ಅಧ್ಯಾಯ 12ನೇ ವಚನ. ವಿಮೋಚನಾ ಕಾಂಡ 4ನೇ ಅಧ್ಯಾಯ 12ನೇ ವಚನ ಹೇಳ್ತಾ ಇದೆ, ಅದಕ್ಕೆ ಮೋಶೆ ಯೆಹೋವನ ಸನ್ನಿಧಿಯಲ್ಲಿ, ಇಗೋ ಇಸ್ರಾಯೇಲರೇ ನನ್ನ ಮಾತನ್ನು ಕೇಳಲಿಲ್ಲ, ಫರೋಹನು ಕಿವಿಗೊಟ್ಟಾನೆ, ನಾನು ಮಾತಾಡುವುದರಲ್ಲಿ ಜಾಣನಲ್ಲ ಅಂದನು. ಆಮೆನ್. 17. ಸಾರಿ ಇಟ್ ಸೇಸ್, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದದ್ದನ್ನು ಬೋಧಿಸುವೆನು ಎಂದು ಹೇಳಿದನು. ಅಂಡ್ 17 ಇಟ್ ಸೇಸ್, ಇದಲ್ಲದೆ ಈ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು. ಹೋಗು. God is telling Moses to go. ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇವತ್ತು ನಾವು ಆಲೋಚನೆ ಮಾಡಬೇಕು, ಹೋಗಂದ್ರೆ ಏನ್ ಆಲೋಚನೆ ಮಾಡ್ತಾ ಇರ್ತೀವಿ? We need to think, brothers and sisters, what comes to our mind when we hear the word go. ಒಂದು ಮನುಷ್ಯ ಒಂದು ಮಾತು ಕೇಳಿ ಹೊರಗಡೆ ಹೋಗಿದ್ದಕ್ಕೆ ನಡೆದಿದ್ದ ಅದ್ಭುತಗಳು ನಮ್ಗೆ ಗೊತ್ತಿದೆ. ಮೋಸೆನ ಯಾವ ತರ ದೇವರು ಯೂಸ್ ಮಾಡ್ಕೊಂಡ್ರು ಅಂತ ಹೇಳಿ. And when Moses went, we know that how God used Moses. ಆದಿಕಾಂಡ 12 1-3. We'll go to Genesis 12 and read from verse 1 to 3. ಕನ್ನಡದಲ್ಲಿ ಹೇಳ್ತಾ ಇದೆ, ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು ಬಿಟ್ಟು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. God is telling Abraham to leave his family and his town and go to the place where God is showing him. ನಮಗೆಲ್ಲರಿಗೂ ಗೊತ್ತಿದೆ ಅಬ್ರಹಾಂ ಲೈಫ್. We all know the life of Abraham. ದೇವರು ಎಷ್ಟು ವ್ಯತ್ಯಾಸದಲ್ಲಿ ಅವರನ್ನ ಯೂಸ್ ಮಾಡಿದ್ರು ಅವರ ರಾಜ್ಯಕ್ಕಾಗಿ. And we know how God used Abraham to build his kingdom. ಅವರಿಂದನೇ ಇವತ್ತು ನಾವು ಆಶೀರ್ವಾದ ಪಡ್ಕೊಂಡಿದ್ದೀವಿ ಅಂತ ಕೂಡ ನಮ್ಗೆ ಗೊತ್ತಿದೆ. And through him we all got the blessings. We all know that. ಅದು ಮಾತ್ರ ಅಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. Not that, brothers and sisters. ಬಳ್ಳಾರಿ ಮತ್ತೆ ಕುಂತು ಯೋಚನೆ ಮಾಡ್ತು. And again Bellary disciples, we were thinking. ಪಕ್ಕದಲ್ಲಿ ಇರುವಂತಹ ಒಂದು ಡಿಸ್ಟ್ರಿಕ್ಟ್ ದಾವಣಗೆರೆ. There's a district called Davangere, which is 200 kilometers from Bellary. ಸೊ
ಅಲ್ಲಿ ಒಂದು ನಾವು ಯೋಚನೆ ಮಾಡಿದ್ವಿ ಅಲ್ಲಿ ಒಂದು ಆರಾಧನೆ ನಡೆಸ್ಬೇಕಂತೇಳಿ. We thought that we'll have an invitation service. 60 ಜನ ಆ ಊರಿಗೆ ಹೋದ್ವಿ. A team of 60 people went to Davangere. 210 ಕಿಲೋಮೀಟರ್ ಇದೆ. Just it's 210 kilometers from ಊರು Bellary. ನಮಗೆ ಅಲ್ಲಿರುವಂತ ಜನರು ನಮ್ಗೆ ಗೊತ್ತಿಲ್ಲ. We don't know people there. ಯಾರಂತ ಗೊತ್ತಿಲ್ಲ. We didn't know anybody. ಎಂತ there. ಜನರಂತ ಗೊತ್ತಿಲ್ಲ. We didn't know what kind of people are there. ಯಾವ ತರ ಅಲ್ಲಿ ಇರುವಂತ ವಾತಾವರಣ ನಮ್ಗೆ ಗೊತ್ತಿಲ್ಲ. We don't know the atmosphere there. ಜಸ್ಟ್ ಹೋದ್ವಿ. We just went there. 5,000 ಜನರಿಗೆ ನಾವು ಯೇಸು ಬಗ್ಗೆ ಹೇಳಿದ್ವಿ. We invited over 5,000 people. ನೆಕ್ಸ್ಟ್ 2 ದಿವಸ ಬಿಟ್ಟು ಸಂಡೇ, ಆ ಸಂಡೇಗೆ 75 ಜನ ಹೊಸದವರು ಅಲ್ಲಿ ಬಂದ್ರು. After 2 days we had an invitation service and we had 75 visitors. ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಅದು ಕಡಿಮೆನೆ. ಆದ್ರೆ ಯಾರು ಗೊತ್ತಿಲ್ದಿರೋ ಒಂದು ಜಾಗದಲ್ಲಿ ಹೋಗಿ 75 ಜನ ಯೇಸು ನಂಬ್ಕೊಂಡು ಬಂದ್ರು, ಅದು ದೊಡ್ಡ ಒಂದು ಕಾರ್ಯವಾಗಿದೆ. That might seem just 75 people, but the place where nobody knew about Jesus, in that place 75 people coming was a great miracle. ಸೊ ಆಯ್ತು, ಮತ್ತೆ ನಾವೆಲ್ಲ ರಿಟರ್ನ್ ಬಂದ್ವಿ ಬಳ್ಳಾರಿಗೆ. ಮತ್ತೆ ಅಲ್ಲಿ ಯಾರು ಏನ್ ಮಾಡೋದು ಕುಂತ ಆಲೋಚನೆ ಮಾಡುವಾಗ ರಾಹುಲ್ ಅಂತ ಒಂದು ಶಿಷ್ಯರಲ್ಲಿದ್ದಾರೆ. ರಾಹುಲ್ ನೀವ್ ಯಾಕೆ ಹೋಗ್ಬಾರ್ದು ಅಲ್ಲಿ? We came back to Bellary and we were thinking what to do. Then there is a brother called Rahul and we asked him to go to Davangere. ಏಮೇನ್ ಬ್ರೋ ನಾನು ಹೋಗ್ತೀನಿ. Then he said yes, I'll go bro. ಅವರು ಡಿಗ್ರಿ ಮುಗಿಸಿದ್ದಾರೆ. He finished his graduation. ಸೊ ಅವ್ರು ಬೇರೆ ಕೆಲ್ಸಕ್ಕೆ ಹೋಗ್ಬೋದಾಗಿತ್ತು. He could have found some other job. ಸೊ ನಾನು ಹೋಗಿ ಅಲ್ಲಿ ಬೇಕರಿ ಕೆಲಸ, ಪಾರ್ಟ್ ಟೈಮ್ ಕೆಲಸ ನಾನು ಮಾಡ್ಕೊಂಡು ದೇವ್ರ ಸೇವೆ ನಾನು ಮಾಡ್ತೀನಿ. He found a part-time job in a bakery and he said, I'll serve God. ಇವತ್ತು ಅಲ್ಲಿ 3 ಶಿಷ್ಯರಾಗಿದ್ದಾರೆ ಬ್ರದರ್ಸ್ ಅಂಡ್ Now ಸಿಸ್ಟರ್ಸ್. we have 3 disciples there. ಎವ್ರಿ ಸಂಡೇ ಅಲ್ಲಿ ಆರಾಧನೆ ನಡೀತಾ ಇದೆ. And every Sunday we ಬಳ್ಳಾರಿಯಿಂದ ಲೀಡರ್ಸ್ ಕೆಲವರು ಹೋಗಿ ಭಾನುವಾರ ಅಲ್ಲಿ ಹೋಗಿ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. Every Sunday leaders from Bellary ಒಂದು ಮನುಷ್ಯ ಯೇಸು ಮಾತಕ್ಕೆ ಅವ್ರು ಕಿವಿ ಕೊಟ್ಟಿದ್ದಕ್ಕಾಗಿ, ಅವ್ರು ಹೋಗಿದ್ದಕ್ಕಾಗಿ ಇವತ್ತು ಅಲ್ಲಿ ಸಭೆ ಸ್ಥಾಪನೆ ಆಗಿರೋದು ನಾವು ನೋಡೋಕ್ಕಾಗತ್ತೆ. Just because one man heard the voice of God and moved to a different city, we can see miracle happen. ನನ್ಗೆ ಗೊತ್ತಿಲ್ಲ ಏನ್ ಆಲೋಚನೆ ಮಾಡ್ಕೊಂಡು ಕುಂತಿದ್ದೀರಾ ಅಂತ ಹೇಳಿ. I don't know what you are thinking. ನಾನು ನಂಬ್ತೀನಿ ನನ್ನ ದೇವ್ರು ತುಂಬಾ ದೊಡ್ಡವರು. I believe that God ಖಂಡಿತ ನಿಮ್ಮ ಹೃದಯನ ಅವರು ಮೂಡ್ ಮಾಡೇ ಮಾಡ್ತಾರೆ. I believe that God is going to ನಮ್ಮಿಂದ ಆಗಲ್ಲ, ಬಟ್ ಅವರಿಂದ ಆಗುತ್ತೆ. It might seem difficult for us, but everything is ಯಾಕೆ? ಅವ್ರ ಪವಿತ್ರ ಆತ್ಮನ ನಾವು ತುಂಬಿಕೊಂಡಿದ್ದೀವಿ, because we are filled with the Holy ರಕ್ಷಣೆ Spirit. ಪಡ್ಕೊಂಡಿದ್ದೀವಿ. We are into salvation. ನಾವು ಸುಮ್ಗೆ ಕುಂತ್ಕೊಳಕ್ ಆಗಲ್ಲ. We can't sit simply. ಸಮಥಿಂಗ್ ನಾವೇನೋ ಮಾಡ್ಬೇಕಾಗಿದೆ. Something we have ಎದ್ದು ನಾವು ಹೋಗ್ಲೇಬೇಕಾಗಿದೆ ಹೊರಗಡೆ. We need to get up and go. ನಮ್ಮನ್ನ ಪವಿತ್ರತೆ ಸುಮ್ಗೆ ಬಿಡಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. Holy Spirit will not leave us simply. ಒಂದು ಮನುಷ್ಯ ಒಂದು ಮಾತು ಕೇಳಿದ್ದಕ್ಕಾಗಿ ಆ ಒಂದು ದಾವಣಗೆರೆ ಸಿಟಿಯಲ್ಲಿ ದೇವರ ಸಭೆ ಸ್ಥಾಪನೆ ಆಗಿರೋದು ನಾವು ನೋಡ್ತಾ ಇದ್ದೀವಿ. Just because one man heard the voice of God, we can see a church happening in Davangere. ಜೋನ 1:2. We'll go to Jonah. ಯೋನ 1ನೇ ಅಧ್ಯಾಯ 2ನೇ ವಚನ. ಇಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ. ಹೋಗು. ಸಣ್ಣ ಪಟ್ಟಣ ಅಲ್ಲ ಅದು, ಅವಾಗ ದೊಡ್ಡ ಪಟ್ಟಣ ಅಂತೇಳಿ ವಾಕ್ಯ ಹೇಳುತ್ತೆ. God is telling Jonah to go to Nineveh. ಇಷ್ಟೇ ಅವ್ರು ಹೇಳೋದು, ಹೋಗು. ಒಂದೇ ಮಾತು. ಸಿದ್ಧರಾಗಿದ್ದೀವ ಇವತ್ತು ಬ್ರದರ್ಸ್ ಅಂಡ್ ಸಿಸ್ಟರ್ಸ್? God just says go. ಎಲ್ಲಿ ಸ್ಟಕ್ ಆಗಿದ್ದೀವಿ? We need to think, where are we stuck? ಯಾವ ಮೂಲೆಯಲ್ಲಿ ಕುಂತಿದ್ದೀವಿ? We need to think, where are we right now? ಅಥವಾ ಯಾವ್ದ್ರಲ್ಲಿ ಸಿಕ್ಕಾಕೋಬಿಟ್ಟಿದ್ದೀವಿ? Maybe we are stuck somewhere. ಆ ಸಮಯದಲ್ಲಿ ನಿಮ್ಮನ್ನು ಕರೆದು ಹೋಗಂತಾರೆ. In such times God will call you and say go. ರೆಡಿ ಇದ್ದೇವಾ? Are we ready? ಅವ್ರಿಗೆ ನಮ್ಮ ಹೃದಯನ ಕೊಡೋಕೆ ರೆಡಿ ಇದ್ದೇವಾ? Are we ready to give our hearts to him? ಈ ಒಂದು ಮನುಷ್ಯ ಒಂದು ಮಾತು ಕೇಳಿದ್ದಕ್ಕಾಗಿ When Jonah heard the voice of God, 1,20,000 ಜನ ಯೇಸು ಬಗ್ಗೆ ತಿಳ್ಕೊಂಡ್ರು, ರಕ್ಷಣೆ ಪಡ್ಕೊಂಡ್ರು. and we could see that 1,20,000 people heard the word of God and they repented. ದೇವರಿಗೆ ಗುಂಪು ಬೇಕಾಗಿಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. God doesn't need a group. ಒಂದು ಮನುಷ್ಯ, God just need a single person. ಒಬ್ಬ ಮನುಷ್ಯ Just one person. ನಾನ್ ನಿಂತ್ಕೋತೀನಿ ಅಂದ್ರೆ ಸಾಕು. If you say that, ಮಗನೇ God, ನೀನೇ ನನಗೆ ಬೇಕಾಗಿರೋದು ಬಾ, then God will say, I'll use you. ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಷ್ಟು ಜನ ಹೃದಯ ಕುದೀತಾ ಇದೆ ನನಗೆ ಗೊತ್ತಿಲ್ಲ, ಖಂಡಿತ ಕುದೀತದೆ. I don't know, brothers and sisters, how many of us ಕುದಿಲೇಬೇಕು, ಯಾಕಂದ್ರೆ ನಾವು ಪವಿತ್ರ ಆತ್ಮ ಪಡ್ಕೊಂಡಿದೀವಿ. our heart should move because we all have the Holy Spirit. ನಾಳೆ ನಮ್ದಲ್ಲ. We don't know tomorrow. ಏನಾದ್ರೂ ಮಾಡ್ಬೇಕಾದ್ರೆ ಇವತ್ತು, If you wanna do something, ಏನಾದ್ರೂ ನಾನು ದೇವರಿಗಾಗಿ ಸಮಥಿಂಗ್ ಏನಾದ್ರು ಒಂದು ಹೆಜ್ಜೆ ಇಡ್ಬೇಕಾದ್ರೆ ಅದು ಇವತ್ತಾಗಿರ್ಬೇಕು, ನಾಳೆ ಅಲ್ಲ. If you wanna take a step for God, today is the day, brothers and sisters. ಯಾಕಂದ್ರೆ ನಾಳೆ ನಮ್ದಲ್ಲ. Tomorrow is not ours. ಸೊ ಅದು ಮಾತ್ರ ಅಲ್ಲ, ಬೆಳ್ಳಾರಲ್ಲಿ ಇನ್ನೂ
ಸಮಯ ತಗೊಂಡು ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. And again we started thinking about different cities. ಮತ್ತೆ ಯೋಚನೆ ಬಂತು, ಪಕ್ಕದಲ್ಲಿರುವಂತಹ ಚಿತ್ರದುರ್ಗ 120 ಕಿಲೋಮೀಟರ್ ಬೆಳ್ಳಾರಿಯಿಂದ. There's another district called Chitradurga which is 120 kilometers from Bellary. ಸೊ ಅಲ್ಲಿ ನಮ್ಮ ಸಭೆಯಲ್ಲಿ ಸಿಂಗಲ್ ಬ್ರದರ್ ರಾಜಶೇಖರ್ ಇದ್ದಾರೆ. There's a brother named Rajshekar. ಇವರು ಟೈಲರ್ ಕೆಲಸ ಮಾಡೋರು. He's a tailor. ಸೊ ಅದು ಮಾತ್ರ ಅಲ್ಲ, ಫ್ಯಾಷನ್ ಡಿಸೈನರ್ ಇವರು. He's also a fashion designer. ಸೊ ಅದನ್ನ ಬಿಟ್ಟು ಬ್ರದರ್ ನೀವು ಹೋಗಕ್ಕಾಗತ್ತಾ? ಎಸ್, ನಾನು ಹೋಗ್ತೀನಿ, ಅಲ್ಲೋ ನಾನು ಕೆಲಸ ಹುಡುಕ್ತೀನಿ, ಆ ಟೈಲರ್ ಕೆಲಸ ಅಲ್ಲಿ ನಾನು ಸಿಗುತ್ತೆ. ಹೋದ್ರು, ಕೆಲಸ ಹುಡುಕಿದ್ರು, ಲಾಸ್ಟ್ 2 ವೀಕ್ ಮುಂದೆ ಹೋದ್ರು. ಸೊ ಸುಮಾರು ಮನೆನ ಅಲ್ಲಿ ನೋಡಿದ್ರು, ರೀಚ್ ಔಟ್ ಮಾಡಿದ್ರು, 3 ಕುಟುಂಬ ರೆಡಿ ಆಗಿದೆ, ಯಾವಾಗ ನೀವು ಬರ್ತೀರಾ? He said, yes bro, I will go. And he went and he reached out to a lot of families. And right now there are 3 families waiting that when are we going to start our church there. ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್. ಜನ ಕಾಯ್ತಾ ಇದ್ದಾರೆ. People are waiting, brothers and ಜನರಿಗೆ sisters. ದೇವ್ರು ಬೇಕು. People need God. ಅವ್ರ ಕಷ್ಟನ ಕೇಳ್ಕೊಳ್ಳೋಕೆ ದೇವ್ರು ಬೇಕು. People need God to hear their worries and tensions. ಗೊತ್ತೇ ಇಲ್ಲದ್ರೆ ಎಷ್ಟೋ ಜನ ಯೇಸುವಾಗಿ ಗೊತ್ತಿಲ್ಲದ್ರೆ ಸಾಯ್ತಾನೆ ಇದ್ದಾರೆ. There are people dying without knowing God. ನಾವೆಲ್ಲ ಗೊತ್ತಿದೆ, We all know God. ಸೆಟ್ಲ್ ಆಗಿದ್ದೀವಿ. You are settled down. ಎದ್ದೇಳುವಂತ ಒಂದು ಸಮಯ, This is the time to get up. ಶೇಕ್ ಮಾಡುವಂತ ಒಂದು ಸಮಯ, This is the time to ನಮ್ಮ shake ನಾವೇ things. ಕದಲಿಸ್ಕೋಬೇಕಾಗಿರೋ ಒಂದು ಸಮಯ, This is the time to move. ಎಚ್ಚರಿಸ್ಕೋಬೇಕಾಗಿರುವಂತ ಒಂದು ಸಮಯ. ಬ್ರದರ್ಸ್ ಅಂಡ್ This is ಸಿಸ್ಟರ್, the time to get up and go for God. ಖಂಡಿತ ನಾನು ನಂಬ್ತೀನಿ, ದೇವರು ಒಬ್ಬೊಬ್ಬನ್ನ ಯೂಸ್ ಮಾಡೋಕೆ ಅವ್ರು ಕಾಯ್ತಾ ಇದ್ದಾರೆ. I know, God, brothers and sisters, that God is waiting to use all of us. ಇಲ್ಲಿ ಕೇಳ್ಕೊಂತಾ ಇರುವಂತ, ನೋಡ್ತಾ ಇರುವಂತ ಒಬ್ಬೊಬ್ಬರು ನಾನು ಎಂಕರೇಜ್ ಮಾಡ್ತೀನಿ. I want to encourage you all. ನೀವು ತುಂಬಾ ಆಸಮಾಗಿದ್ದೀರಿ. You all are amazing. ಯಾಕೆ ಹೇಳಿ? ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. Because God has chosen us. ನಾವು ಅವ್ರ ಮಕ್ಕಳಾಗಿದ್ದೀವಿ. We are children of God. ಒಳ್ಳೆ ಹೃದಯ ಇದೆ ನಮಗೆ. You all have good heart. ತುಂಬಾ ನಂಬಿಕೆ ಇದೆ ದೇವ್ರ You ಮೇಲೆ. have faith in God. ಅದಕ್ಕೆ 20 ವರ್ಷ 30 ವರ್ಷ 15 ವರ್ಷ 10 ವರ್ಷ ಶಿಷ್ಯರಾಗಿ ಇಲ್ಲಿ ನಾವು ಜೀವಿಸ್ತಾ ಇದೀವಿ. ಅಷ್ಟೊಂದು ಈಸಿ ಅಲ್ಲ, ಬಟ್ ಅದು ಈಸಿಯಾಗಿ ನಾವು ಮಾಡ್ತಾ ಇದೀವಿ. ಕಾರಣ ಏನು? ನಾವೆಲ್ಲ ಒಳ್ಳೆ ಜನರು. We all are good people and we've been faithful from many years. ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಲ್ಲರೂ ಇಲ್ಲೇ ಇದೀವಾ? Amen, brothers and sisters. Are we here? 3 ವಿಷಯ ನಾವು ನೋಡಿದ್ವಿ ಇವತ್ತು. Today we saw 3 things. ಐ ದಟ್ ಸಿ, ನೋಡುವಂತ ಕಣ್ಣುಗಳು ಇದೆಯಾ? Do we have? ನೋಡ್ತಾ ಇದೀವಿ. ಯಾವುದು ನೋಡ್ತಾ ಇದೀವಿ? Are we seeing? But what are we ಏನ್ರಿ seeing? ನೋಡ್ತಾ ಇದೀವಿ? What are we seeing? ಯಾತಕ್ಕಾಗಿ ನೋಡ್ತಾ ಇದೀವಿ? For what we are seeing? ಏನ್ ಪರ್ಪಸ್? What is the purpose? ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಾನು ನಂಬ್ತೀನಿ ಖಂಡಿತವಾಗಿ ನಮ್ಮ ನೋಟ ವ್ಯತ್ಯಾಸವಾಗಿರ್ಬೇಕಂತೇಳಿ. I believe that our sight is going to be different. ಸೆಕೆಂಡ್ ಪಾಯಿಂಟ್ ನಾವು ನೋಡಿದ್ವಿ, ಸಿ ದ ನೀಡ್ಸ್ ಅರೌಂಡ್. ನಾವು 2ನೇ ಅಂಶ ನೋಡಿದ್ವಿ, ನಮ್ಮ ಸುತ್ತಲಿರುವ ಅವಶ್ಯಕತೆನ ನೋಡೋದು. ಏನಿದೆ ಇವತ್ತು? ಏನ್ ನೋಡ್ತಾ ಇದೀವಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಪಕ್ಕದ ಮನೆ, ಇವನ್ ಬೆಂಗಳೂರಲ್ಲಿ ಎಷ್ಟೋ ಜಾಗದಲ್ಲಿ ಮಿನಿಸ್ಟ್ರಿಗಳೇ ಇಲ್ಲ. ಎಷ್ಟೋ ಜಾಗದಲ್ಲಿ What are the needs around us we are seeing? There are a lot of places in Bangalore we don't have ministries. ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಾನು ನಂಬ್ತೀನಿ ಖಂಡಿತವಾಗ್ಲೂ ದೇವರು ನಮ್ಮನ್ನ ಎಬ್ಬರಿಸುವಂತ ಒಂದು ಸಮಯ, ನಾವು ಎದ್ದೇಳ್ಬೇಕಾಗಿಂತ ಒಂದು ಸಮಯ. ಇದು ಆಲ್ರೆಡಿ ಟೂ ಲೇಟ್. I believe, brothers and sisters, God will use us. We need to get up. It's already too late. ಜ್ಞಾನ ಕೊಟ್ಟಿದ್ದಾರೆ, God has given us the wisdom. ತಿಳುವಳಿಕೆ ಇದೆ, He gave us the understanding. ಬುದ್ಧಿವಂತಿಕೆ ಇದೆ, We have the knowledge. ಹಣ ಇದೆ, We have money. ಏನ್ ಕೊರತೆ ಮಡಗಿದ್ದಾರೆ ದೇವರು ನಮಗೆ? What the problems we have? ಅವ್ರ ಕೊರತೆ ಒಂದಿದೆ, The only problem we have is like ನಾವು ಅವ್ರಿಗೆ ಬೇಕು. God needs us. ಅವರ ಜನರಿಗೆ ನಾವು ಸ್ವಾರ್ಥ ಸಾರಲೇಬೇಕು. For His people, we need to spread the gospel. ನಮ್ಮ ಮೇಲೆ ಇರುವಂತಹ ಕೊರತೆ ಅವ್ರು ಮಡಗಿದ್ದಾರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. And God is expecting that from us. 3ನೇ ಪಾಯಿಂಟ್, The third point, ಎದ್ದು ಹೋಗು. we need to get up and go. 2 ವಿಷಯ, Just 2 things. ಹೋಗ ಅಷ್ಟೇ. ಏನ್ ಮಾಡ್ಬೇಕು, ಎತ್ತ ಮಾಡ್ಬೇಕು, ಯಾವ ಊರ್ಗ್ ಹೋಗ್ಬೇಕು, ನಾನ್ ನೋಡ್ಕೋತೀನಿ, ನೀನ್ ಹೋಗು. We just need to go and God is going to show. ಅಯ್ಯೋ what we need to ದೇವರೇ, do. ಮನೆಯಲ್ಲಿದೆ, ಮನೆ ಆದಿದೆ, ಮಕ್ಕಳಿದ್ದಾರೆ, ಮರಿ ಇದ್ದಾರೆ, ಎಷ್ಟು ಸಾಲ ಅದು ಇದು, ಹೆಂಗೆ ಹೋಗೋದು ದೇವ್ರೆ? We may say, how can I go, God? There are a lot of things. I have family, I have financial crisis. I need to take care of my family. ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್. ಈ ನೆಪಗಳು ಮೇ ಬಿ ನಾವು ಕೊಡ್ತಾ ಇರ್ಬೋದು, ಇದೆಲ್ಲಾನು ಕರೆಕ್ಟೇನೆ. ಆದ್ರೆ ಅವರಿದ್ದಾರೆ, ನಡೆಸುವಂತ ದೇವರೊಬ್ಬರಿದ್ದಾರೆ. ಈ ನಂಬಿಕೆ ನಮಗೆ ಅವ್ರ ಮೇಲೆ ಇರ್ಬೇಕಷ್ಟೇ. I know we all have these things, brothers and sisters, but we just need to have faith in God that He is going to take care of all those things. ಮಲಗೋಕ್ ಮುಂದೆ ಇವತ್ತು ನಾವು ಪ್ರಾರ್ಥನೆ ಮಾಡೋಣ. Before we go to bed today, let's pray. ದೇವರೇ, ನಾನು ಇಷ್ಟು ದಿವಸ ಏನ್ ಮಾಡ್ತಾ ಇದ್ದೆ? Let's ask, like, what am ನಾನು I ಏನ್ doing, ಮಾಡ್ಬೇಕು? God? What I need to do? ಏನ್ ಮಾಡ್ಲಿ? What can I do? ಕನಸಲ್ಲಿ ಕೊಡ್ತೀರಾ? Can you give me a vision? ಅಥವಾ ಯಾರ ಮೂಲಕ ಮಾತಾಡ್ತೀರಾ? Can you talk to me? ಅಥವಾ through ನಾನೇ ಹೋಗಿ somebody? ಮಾತಾಡ್ಬೇಕಾ? Or can I go and talk to somebody? ಪವಿತ್ರಾತ್ಮ, ನೀವು ನನ್ನ ಎಬ್ಬರಿಸ್ರಿ.
please ask Holy Spirit to wake us up. ಏನಾದ್ರೂ ಮಾಡ್ಬೇಕಾದ್ರೆ ಇವತ್ತು ತೀರ್ಮಾನ ಮಾಡ್ಬೇಕು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. If you want to do something, this is the day to decide. ಖಂಡಿತ ನಾನು ನಂಬುತ್ತೀನಿ ದೇವರು ನಮ್ಮ ಜೊತೆ ಮಾತಾಡ್ತಾರೆ ಇವತ್ತಂತೇಳಿ. I believe that God is speaking to us. ಗಂಡ ಹೆಂಡತಿ ಇದನ್ನ ನೋಡ್ಕೊಂಡಿದ್ರೆ ಇಬ್ರು ಕುಂತು ಪ್ರಾರ್ಥನೆ ಮಾಡ್ರಿ. If you are husband, a couple, then sit and pray. ಸಿಂಗಲ್ಸ್ ಆಗಿದ್ರೆ ಇಡೀ ಕುಟುಂಬ ಕುಂತು ಪ್ರಾರ್ಥನೆ ಮಾಡ್ರಿ. If you are single, sit with the family and pray. ಖಂಡಿತವಾಗಿ ನಾನು ನಂಬ್ತೀನಿ ದೇವರು ಮಾಡುವಂತ ಅದ್ಭುತ ಕಾರ್ಯಗಳನ್ನ ನಾವು ನೋಡೋಕಾಗತ್ತೆ ಇವತ್ತು. And we can see God can do many great things. ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಾನು ನಂಬ್ತೀನಿ ಖಂಡಿತವಾಗ್ಲೂ ದೇವರು ನಮ್ಮನ್ನ ನಡೆಸಬೇಕಂತೇಳಿ. ಗಾಡ್ ಬ್ಲೆಸ್ ಯು. ಆಮೆನ್. Amen.